ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಕೊಲೆ ಡಕಾಯಿತಿ ಮಾಡಿಕೊಂಡು ಜನರನ್ನು ದೋಚಿ ಕೊಳ್ಳೆ ಹೊಡೆಯುವ ಅದೆಷ್ಟೋ ಗುಂಪುಗಳಿದ್ದವು. ಬರೀ ಉತ್ತರ ಭಾರತದಲ್ಲಿ ಮಾತ್ರವಲ್ಲದೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ, ಗುಜರಾತಿನಿಂದ ಹಿಡಿದು ಅಸ್ಸಾಮದವರೆಗೆ ಪ್ರತಿ ನಾಡು ಪ್ರತಿ ರಾಜ್ಯದಲ್ಲೂ ಈ ರೀತಿಯ ದರೋಡೆಗಳು, ಕೊಲೆ ಸುಲಿಗೆಗಳು ನಡೆಯುತ್ತಲೇ ಇದ್ದವು. 1800ರ ಕಾಲಘಟ್ಟದಲ್ಲಿ ಇಂತಹ ಗುಂಪುಗಳು ತುಂಬ ಪ್ರಚಲಿತದಲ್ಲಿದ್ದವು. 1832ರಲ್ಲಿ ಫಿಲಿಪ್ ಮೆಡೋಸ್ ಟೇಲರ್ ಎಂಬ ಬ್ರಿಟಿಷ್ ಅಧಿಕಾರಿ ಅಮೀರ್ ಅಲಿ ಎಂಬ ಥಗ್ಗನನ್ನು ಬಂಧಿಸುತ್ತಾನೆ. ಆತನು ಕೊಟ್ಟ ವಿವರಣೆಯನ್ನು ಕೇಳಿದ ಫಿಲಿಪ್ ಮೆಡೋಸ್ ಟೇಲರ್ ಕೂತಲ್ಲೇ ಅಕ್ಷರಶಃ ಬೆವೆತು ಹೋಗಿದ್ದ. ಯಾಕೆಂದರೆ ಆ ವ್ಯಕ್ತಿ ಆ ಹೊತ್ತಿಗೆ ಸರಿಸುಮಾರು 719 ಜನರನ್ನು ಕೊಂದು ಹಾಕಿದ್ದ. ಅಂದಿನಿಂದ ಎಚ್ಚೆತ್ತುಕೊಂಡ ಬ್ರಿಟಿಷ್ ಸರ್ಕಾರ ಥಗ್ಗರನ್ನ, ದರೋಡೆಕೋರರನ್ನ ಅಕ್ಷರಶಃ ಪ್ರಾಣಿಗಳಂತೆ ಬೇಟೆಯಾಡತೊಡಗಿದರು. ಇಂದಿಗೆ ಇಡೀ ಅಧಿಕಾರಿಗಳ ತಂಡ ಕಾರ್ಯಾಚರಣೆಯಲ್ಲಿ ಬಂಧಿಸಿದ ಹಂತಕರ ಸಂಖ್ಯೆಯೇ ಸುಮಾರು 3266ರಷ್ಟಿತ್ತು. ಹಾಗೆ ಇವರಿಂದ ತಪ್ಪಿಸಿಕೊಂಡ ಹೆಸರಾಂತ ಹಂತಕರ ಸಂಖ್ಯೆಯೇ 1800ರಷ್ಟಿತ್ತೆಂದರೆ ನೀವೇ ಊಹಿಸಿ. ಕಾಲಕ್ರಮೇಣ ಥಗ್ಗರು ಹಾಗೂ ಪಿಂಡಾರಿಗಳೆಂದು ಕರೆಸಿಕೊಳ್ಳುತ್ತಿದ್ದ ದರೋಡೆಕೋರರು ಹಾಗೂ ಹಂತಕರ ಗುಂಪುಗಳನ್ನು ಸದೆಬಡಿಯುವಲ್ಲಿ ಬ್ರಿಟಿಷ್ ವ್ಯವಸ್ಥೆ ಬಹುತೇಕ ಯಶಸ್ವಿಯೂ ಆಗಿತ್ತು. ಇವರಲ್ಲಿ ಜೀವಭಯದಿಂದ ತಲೆಮರೆಸಿಕೊಳ್ಳಲು ಬೇರೆ ಬೇರೆ ವೇಷ ಧರಿಸಿ ಪಲಾಯನಗೈದ ಬಹುತೇಕ ಜನರೂ ಇದ್ದರು. ಹೀಗೆ ಉಳಿದವರಲ್ಲಿ ಕೆಲವರು ಸಮಾಜದಲ್ಲಿ ಸಭ್ಯತೆಯ ಪರದೆಯ ಹಿಂದೆ ಬದುಕುತ್ತಾ ಹೋದರು. ಹೀಗೆ ಉತ್ತರದಿಂದ ತಲೆಮರೆಸಿಕೊಂಡು ಬಂದ ಕರ್ನಾಟಕದಲ್ಲಿ ನೆಲೆ ನಿಂತ ಒಂದು ಗುಂಪು ವ್ಯಾಪಾರಿಗಳ ಹೆಸರಿನಲ್ಲಿ, ದಲ್ಲಾಳಿಗಳ ಹೆಸರಿನಲ್ಲಿ ಸಮಾಜದಲ್ಲಿ ಸಭ್ಯವಾಗಿ ಜೀವನ ನಡೆಸುತ್ತಿತ್ತು. 1911ರಲ್ಲಿ ನಡೆದ ಒಂದು ಘಟನೆ ಲಾರ್ಡ್ ಹಾರ್ಪರ್ನ ನಿದ್ದೆಗೆಡಿಸಿತ್ತು. ಬೇರೆ ಬೇರೆ ರಾಜ್ಯಗಳಿಂದ ಸರಕು ಸಾಮಗ್ರಿಗಳನ್ನು ತಂದು ಪಟ್ಟಣಗಳಲ್ಲಿ ಮಾರುವ ವ್ಯಾಪಾರಸ್ಥರನ್ನು ಯಾವುದೋ ಗುಂಪುಗಳು ದೋಚತೊಡಗಿದ್ದವು. ಇವೆಲ್ಲ ಚಿಕ್ಕ ಪುಟ್ಟ ಸುಲಿಗೆಗಳು ಎಂದು ಮೈಮರೆತಿದ್ದ ಬ್ರಿಟಿಷ್ ಸರ್ಕಾರಕ್ಕೆ 1911ರ ಘಟನೆ ಮರ್ಮಾಘಾತವನ್ನೇ ತಂದಿತ್ತು. ಭಾರತದಿಂದ ಇಂಗ್ಲೆಂಡ್ಗೆ ಸಾಗಿಸುತ್ತಿದ್ದ ಸುಮಾರು 5 ರೈಲು ಬೋಗಿಗಳಷ್ಟು ಚಿನ್ನದ ಅದಿರು, 26 ಪೆಟ್ಟಿಗೆಗಳಷ್ಟು ಬೆಳ್ಳಿಯ ನಾಣ್ಯಗಳು, 3 ಪೆಟ್ಟಿಗೆಗಳಷ್ಟು ವಜ್ರ ವೈಡೂರ್ಯಗಳು, ಮುತ್ತು ರತ್ನಗಳು, ಹವಳಗಳು ಹಾಗೂ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅವಧಿಯಲ್ಲಿ ನೆರೆಹೊರೆಯ ರಾಜ್ಯರುಗಳಿಂದ ವಶಪಡಿಸಿಕೊಂಡ ಎಲ್ಲ ವಜ್ರ ವೈಡೂರ್ಯಗಳು ಕಣ್ಣು ಮಿಟುಕಿಸುವುದರೊಳಗೆ ಕಣ್ಮರೆಯಾಗಿದ್ದವು. ಇದರಿಂದ ಹೈರಾಣದ ಬ್ರಿಟಿಷ್ ವ್ಯವಸ್ಥೆ ಶತಾಯಗತಾಯ ಕಳೆದುಕೊಂಡ ಸಂಪತ್ತನ್ನು ಮರಳಿ ಪಡೆಯುವ ಶಪಥ ಮಾಡಿತ್ತು. ಇದಕ್ಕೋಸ್ಕರ ಭಾರತದ ಮೂಲೆ ಮೂಲೆಯಿಂದ ಬ್ರಿಟಿಷ್ ತುಕಡಿಗಳು ಬಂದು ಕರ್ನಾಟಕದಲ್ಲಿ ನೆಲೆ ನಿಂತವು. ಆಗ ಕರ್ನಾಟಕದಲ್ಲಿ 2 ಗುಂಪುಗಳು ತುಂಬ ಪ್ರಚಲಿತದಲ್ಲಿದ್ದವು. ಅದರಲ್ಲಿ ಒಂದು ಹಲ್ಕಾ ಸಿದ್ದೇಶನ ಗುಂಪು, 2 ಹಾಲಪ್ಪನ ಗುಂಪು. ದರೋಡೆಯಾದ 2ನೇ ದಿನಕ್ಕೆ ಹಾಲಪ್ಪನ ಗುಂಪು ಬ್ರಿಟಿಷ್ ಸೈನ್ಯದ ತೆಕ್ಕೆಯಲ್ಲಿತ್ತು. ಆದರೆ ದರೋಡೆಯಾದ ಯಾವುದೇ ವಸ್ತುಗಳ ಸುಳಿವು ಸಿಕ್ಕಲಿಲ್ಲ. ಅದೇ ದಿವಸ ಹಲ್ಕಾ ಸಿದ್ದೇಶನ ಗುಂಪಿನಲ್ಲಿ ನಾರಾಯಣಪ್ಪ ಎಂಬುವನ ಸುಳಿವು ಸಿಕ್ಕಿತ್ತು. ಇವನಿಂದ ಬಂಧಿತರಾದವರು ಸುಮಾರು 390 ಜನ. ಆದರೆ ದರೋಡೆಯ ಸುಳಿವು ಸಿಕ್ಕಲಿಲ್ಲ. ಇದರಿಂದ ಹುಚ್ಚಿಗೆ ಬಿದ್ದ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಹಾರ್ಪರ್ ಅಕ್ಷರಶಃ ಹುಚ್ಚನಂತಾದ. ಹಲ್ಕಾ ಸಿದ್ದೇಶನ ಗುಂಪಿನಲ್ಲಿದ್ದ ಸುಮಾರು 397 ಜನರನ್ನು ಹುಚ್ಚು ನಾಯಿಗಳಂತೆ ಬೇಟೆಯಾಡಿ ಕೊಂದಿದ್ದ. ಇದರಲ್ಲಿ ತಪ್ಪಿಸಿಕೊಂಡ 3 ಜನರಲ್ಲಿ ಸಿದ್ದೇಶ, ಮರಿಯಪ್ಪ ಹಾಗೂ ಕಲ್ಲೇಶಿ ಪ್ರಾಣಭಯದಿಂದ ಪಲಾಯನಗೈದಿದ್ದರು. ತಿನ್ನಲು ಅನ್ನವಿಲ್ಲದೆ ಊರೂರು ಅಲೆಯುತ್ತಾ ದರೋಡೆಯ ಮಾತಿರಲಿ ಕೊನೆ ಪಕ್ಷ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ಇವರಿಗೆ ದುಸ್ತರವಾಗಿ ಹೋಗಿತ್ತು. ಇವರ ಸುಳಿವು ಕೊಟ್ಟವರಿಗೆ ಉನ್ನತ ಪದವಿಯನ್ನು ಕೊಡುವುದಾಗಿ ಹಾರ್ಪರ್ ಘೋಷಿಸಿದ ಹಾಗೂ ಹೆಜ್ಜೆ ಹೆಜ್ಜೆಗೂ ಕಾವಲು ಪಡೆಯನ್ನು ನೇಮಿಸಿದ್ದ. ತಿಂದು ಬದುಕಲು ಏನು ಸಿಗದಂತೆ ಕಾಡು ಮೇಡುಗಳಲ್ಲಿ ಸಿಗುವ ಗೆಡ್ಡೆ ಗೆಣಸುಗಳನ್ನು, ಹಣ್ಣು ಹಂಪಲುಗಳ ಗಿಡಗಳನ್ನು ಕಡಿಸಿ ಹಾಕಿದ್ದ. ಹೀಗೆ ಸತತ 3 ದಿನಗಳ ಕಾಲ ದಿಕ್ಕೆಟ್ಟು ತಿರುಗುತ್ತಿದ್ದ ಹಲ್ಕಾ ಸಿದ್ದೇಶನ ಗುಂಪಿನ ಸದಸ್ಯರು ಒಂದು ದಿನ ತಡೆ ಯಾರ ಬಂದಂಗೆ ಕಾಣಕತ್ತೈತಿ.
सीधा कलेश आकडे बरं हो ना आवाज कर यप्पा ಬರ್ರಿ ಆ ಕಡೆ ನೋಡ್ರಿ ಸ್ವಲ್ಪ ದಣಿವರ ನಾನು ನೀರು ಐತಿಲ್ಲ ನೀರು ಕೂಡ ನೋಡ್ರಿಪ್ಪ ನೀರು ಕೂಡ ಕಾಡ್ನಾಗಂತೂ ಏನು ಸಿಗೋಲ್ದು ಯಜಮಾನ ಈ ಕಾಡಿನಾಗ ಎಲ್ಲಾರ ಹಣ್ಣಿನ ಗಿಡ ಅದಾವನಪ್ಪ ಹೊಟ್ಟೆ ಕೂಳಿಲ್ಲ 3-4 ದಿನ ಆತು ಹೊಟ್ಟೆ ಬರೋಬ್ಬರಿ ಹಸತಿ ಇದ್ರೆ ಹೇಳಪ್ಪ ನಿಂಗೆ ಪುಣ್ಯ ಬರ್ತತಿ ಯಪ್ಪ 3 ದಿನ ಆಯ್ತಪ್ಪ ಊಟ ಉಣ್ಲಿಲ್ದನ ಏನಾರ ಇದ್ರು ಕೊಡಪ್ಪ ಯಪ್ಪ ನಿಂಗೆ ಕಾಲಿಗೆ ಬಿಡ್ತಾನಪ್ಪ ಡಕಾಯಿತರ ನಾಯಕ ಹಲ್ಕಾ ಸಿದ್ದೇಶನ ಶಿಷ್ಯಂದ್ರ ಬಾಯಾಗ ಯಪ್ಪ ಎಣ್ಣ ಅನ್ನೋ ಮಾತು ಏನು ಆಶ್ಚರ್ಯ ಅಂದ್ರೆ ನಾವು ಯಾರಂತ ಗೊತ್ತ ನಿನಗೆ ಗೊತ್ತಿರದ ನೀವೇನು ಸುತ್ತಮುತ್ತ ಹಳ್ಳಿ ಜನಕ್ಕೆ ಕಡಿಮೆ ಉಪಕಾರ ಮಾಡಿರಿ ಅನಪ್ಪ ಸುತ್ತಮುತ್ತ ಹಳ್ಳಿ ಜನ ನಿಮ್ಮ ಋಣ ತೀರ್ಸಕ್ಕೆ ಹಗಲಿ ರಾತ್ರಿ ಕಾದ್ಕಂದು ಕುಂತಾರ ಕೊಡ್ಲಿ ಕಂದ್ಲಿ ಕುಡ್ಗಲ್ ಹಿಡ್ಕೊಂಡು ಬೇಕಾದ್ರೆ ನೀವು ಯಾವ್ದಾರ ಹಳ್ಳಿ ಒಳಗೆ ಕಾಲಿಟ್ಟು ನೋಡ್ರಿ ಗೊತ್ತಾಕತಿ ಅಲ್ಲ ನಿನಗೆ ನಾವು ದರೋಡೆ ಕೊರೋರಂತ ಗೊತ್ತಿದ್ರು ನಿನಗೆ ಭಯ ಆಗೋಲ್ದಲ್ಲ ಭಾಳ ಅಂದ್ರೆ ನೀವು ನನಗೇನು ಮಾಡಿರಲಿ ನನ್ನ ಪ್ರಾಣ ತೆಗ್ದಿರಿ ಅದರಿಂದ ನಿಮಗೇನು ಸಿಗ್ತೈತಿ ಮಣ್ಣು ಆದ್ರೆ ನಿಮ್ಮ ಪ್ರಾಣ ಈಗ ನನ್ನ ಕೈಯಾಗೈತಿ ಅಂದ್ರೆ ನಾನು ಬ್ರಿಟಿಷ್ ಗೂಢಾಚಾರ್ಯ ಅದನಿ ಹೆದರ್ಬೇಡ್ರಿ ನಿಮ್ಮನ್ನ ಇಷ್ಟು ಲಘು ಹಿಡಿದು ಕೊಡೋ ದಾವಂತ ನನಗಿಲ್ಲ ಯಾಕಂದ್ರೆ ನೀವು ಗೊತ್ತಿಲ್ದನ ನನಗೊಂದು ಉಪಕಾರ ಮಾಡಿರಿ ಹಾಗಾಗಿ ನನ್ನಿಂದ ನಿಮಗೆ ಯಾವ ಅಪಾಯನೂ ಇಲ್ಲ ಹೆದರ್ಬೇಡ್ರಿ ನಿಶ್ಚಿಂತಿಂದಿರಿ ಅಲ್ಲಯ್ಯಪ್ಪ ಈ ಕಾಡಿನಾಗ
2-3 ದಿವಸ ಆಯ್ತು ಅಲ್ದಾಡಕತ್ತೆ, ಹೊಟ್ಟೆ ಕೂಳಿಲ್ದ. ಹಿಂಗೆ 2 ದಿವಸ ಅಡ್ಡಾಡಿದ್ರೆ ನಮ್ಮ ಜೀವನ ಇರೋಂಗಿಲ್ಲ. ನಮಗೆ ಏನಾರ ಒಂದು ಸಹಾಯ ಮಾಡಿ ಪುಣ್ಯ ಕಟ್ಕಾರಪ್ಪ. ಈ ನಿನ್ನ ಋಣನ ನಮ್ಮ ಜನ್ಮ ಇರೋವರೆಗೂ ನಾವು ಮರೆಯಲ್ಲ ಯಪ್ಪ. ಏನಾರ ಒಂದು ಸಹಾಯ ಮಾಡಿ ಪುಣ್ಯ ಕಟ್ಕಾರಪ್ಪ. ಅಮಾಯಕ ಜನರ ಜೀವ ತೆಗೆದು ತಮ್ಮ ಜೀವನ ಕಟ್ಟಿಗೆಳ ಡಕಾಯಿದ್ರ ಬಾಯಾಗ ಋಣದ ಮಾತ ಇರಲಿ ನೋಡ್ರಿ. ಈ ಕಾಡು ಮೇಡು ಸುತ್ತಾಡಿದ್ರು ನಿಮಗೆ ಒಂದು ಗೆಡ್ಡೆ ಗೆಣಸೂ ಸಿಗಲ್ಲ. ಯಾಕಂದ್ರೆ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಹಾರ್ಪರ್ ಭಾಳ ಕಠೋರ ಅದಾನ. ಮಾಡಿದ 400 ಜನ ಡಕಾಯಿತರ ಪಟ್ಟಿ ಒಳಗೆ ಉಳ್ದಿರೋದು ನೀವು 3 ಜನ. ಉಳ್ದರ್ನೆಲ್ಲ ಈಗಾಗಲೇ ಹೆಡಮುರಿ ಕಟ್ಟಾಗೈತಿ. ಆದರೂ ನಾನು ನಿಮಗೆ ಒಂದು ಅವಕಾಶ ಕೊಡ್ತೀನಿ. ಆ 3 ಜನನೂ ಕೊಂದು ಪ್ರಪಾತಕ್ಕೆ ತಳ್ಳದೆ ಅಂತ ನಾನು ಹಾರ್ಪರ್ಗೆ ವರದಿ ಒಪ್ಪಿಸ್ತೀನಿ. ಆದ್ರೆ ಅಲ್ಲಿ ನೀವು 3 ಜನ ಈ ಪ್ರಾಂತ್ಯ ಬಿಟ್ಟು ಹೋಗ್ಬೇಕು. ಯಾರು ಸುಳಂಗಿಲ್ಲ ಇಲ್ಲಿ, ಅರ್ಥ ಆತಿಲ್ಲ? ನಿಮ್ಮನ್ನು ಯಾರು ಗುರುತು ಹಿಡಿದ ಜಾಗಕ್ಕೆ ನೀವು ಹೊಕ್ಕಿರಿ ಅಂದ್ರೆ ನಿಮಗೆ ಜೀವದಾನ ಮಾಡ್ತೀನಿ. ಯಪ್ಪ ಇಲ್ಲಿಂದ ತಪ್ಪಿಸ್ಕೋಬೇಕಾದ್ರೆ ಮೈಯಾಗ ಶಕ್ತಿ ಬೇಕು ಯಪ್ಪ. ಏನಾರ ಇದ್ರೆ ಸಹಾಯ ಮಾಡು ಯಪ್ಪ. ನಿನ್ನ ಋಣದಾಗಿರ್ತವು ಸಾಯೋ ಮಟನು. ಸರಿ, ಒಂದು ಕೆಲಸ ಮಾಡಿರಿ. ಇಲ್ಲೇ ಮುಂದೆ ಈ ಗುಡ್ಡ ಹತ್ತಿ ಇಳಿದೆ ಅಂದ್ರೆ 1 ಮೈಲಿ ಹೋದ್ರೆ ಭರತಪುರ ಅಂತ ಒಂದು ಹಳ್ಳಿ ಸಿಗ್ತೈತಿ. ಅಲ್ಲೇ ಭಾರತೀಯಮ್ಮ ಅಂತ ಒಬ್ಬ ಹೆಂಗಸಿರ್ತಾಳೆ. ಆ ಹಳ್ಳಿ ಒಳಗೆ ಅವ್ರದ ದೊಡ್ಡ ಮನೆ. ಆ ಮನೆಯರ ಮಾತು ಆ ಹಳ್ಳ್ಯಾಗ ನಡೀತೈತಿ. ಹಸದವ್ರಿಗೆ ಅನ್ನ ಹಾಕದ ಹಿಂದೆ ಕಳಿಸಿದ ಇತಿಹಾಸನೇ ಇಲ್ಲ ಆ ಮನೆಗೆ. ನೀವು ಅಲ್ಲಿ ಹೋಗ್ರಿ, ನಿಮಗೆ ಹೊಡೆತುಂಬ ಅನ್ನ ಸಿಗ್ತೈತಿ. ನಿಮ್ಮ ಪೂರ್ವಾಪರ ಗೊತ್ತಿದ್ರು ಗೊತ್ತಿಲ್ಲದೆ ಇದ್ದರೂ ಆ ಹಳ್ಳಿಯರಿಂದ ನಿಮಗೆ ಯಾವ ಅಪಾಯನೂ ಇಲ್ಲ. ಯಾಕಂದ್ರೆ ಆ ಹಳ್ಳಿ ಜನ ಮನೆಯರ ಅಪ್ಪಣೆ ಇಲ್ಲದೆ ಏನೂ ಮಾಡಂಗಿಲ್ಲ. ಒಂದು, ನೀವು ಮಧ್ಯಾಹ್ನದ ಹೊತ್ತಿಗೆಲ್ಲ ಆ ಊರು ಬಿಡ್ಬೇಕು. ಯಾಕಂದ್ರೆ ಆ ಹೊತ್ತಿನಾಗ ಬ್ರಿಟಿಷ್ ತುಕುಡಿ ಪಹರೆಗಂತ ಊರಿಗೆ ಬರ್ತಾರೆ. ಮಧ್ಯಾಹ್ನ ಆಗ್ತಿದ್ದಂಗೆ ನೆತ್ತಿ ಮೇಲೆ ಬಿಸಿಲು ಬೀಳ್ತಿದ್ದಂಗನ ಆ ಊರು ಬಿಡ್ತಾ ಇರ್ಬೇಕು. ಅರ್ಥ ಆತಿಲ್ಲ? ಹೊಂಡ್ರಿ. ಧನ್ಯವಾದಗಳಪ್ಪ. ಬರ್ತವಪ್ಪ. ಬರ್ತೀವಿ. ಏ ನಿಲ್ರಿ ಒಂದು ನಿಮಿಷ. ಆ ಹಳ್ಳಿ ಹೆಂಗಸು ಭಾರತೀಯಮ್ಮ ಅಂತ ನಾ ಏನು ಹೇಳಿದ್ನಲ್ಲ, ಅವಳು ನಮ್ಮ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಹಾರ್ಪರ್ನ ರೊಕ್ಕ ಓದಾಳ. ಇದೊಂದು ನಿಮ್ಮ ತಲೆಯಾಗಿರ್ಲಿ. ನಡ್ರಿ ಹೊಂಡ್ರಿ. ಸಿದ್ದರಾಮ, ಆ ಬ್ರಿಟಿಷ್ ಗೂಢಾಚಾರಿ ಹೇಳಿದ್ನಲ್ಲ, ಭರತ್ಪುರ. ಹೌದು, ಇದ ಕಾಣಿಸ್ತದ. ಮೊದಲು ಭಾರತೀಯ ಮುನ್ಕಂಡು ನಮ್ಮ ಜೀವ ಉಳಿಸ್ಕೊಳನಂತ.
ಹೊಟ್ಟಿಗೆ ಏನಾರ ಹಾಕ್ಯಾಣನಂತ ನೋಡ್ರಿ. ಅಂತೂ ಆ ದೇವ್ರ ದಾರಿ ತೋರಿಸಿದ ಕಲಶಿ. ಅವನವನು ಬ್ರಿಟಿಷರು ನಮ್ಮ ಜನರನ್ನೆಲ್ಲ ಹೊಡೆದು ಬೇಟೆ ಆಡಿರ್ತಾರೆ ಇಷ್ಟೊತ್ತಿಗೆ. ಏನಾರ ಆಗಲಿ ನಾವು ಅವ್ರ ಕೈಗೆ ಸಿಗಬಾರ್ದು. ಆ ಹಡಿಸಿ ಮಕ್ಕಳ ಕೈಗೆ ಸಿಕ್ವಿ ಅಂದ್ರೆ ಮತ್ತು ನಮ್ಮನ್ನು ಉಳ್ಸಂಗಿಲ್ಲ. ಹೋಗೋಣ, ಇನ್ನೂ ಎಷ್ಟು ದೂರ ಆಕತ್ತೆ ಅಷ್ಟು ದೂರ ಹೋಗೋಣ. ಹಿಂಗೆ ಕುಂತ್ರೆ ಸಮಯ ವ್ಯರ್ಥ ಆಕತಿ. ನಾವು ಹೆಂಗೆ ಮುಂದೆ ಹೋಗ್ತೀವಿ ಹಂಗೆ ಮುಂದೆ ಸಾಗೋಣ. ಎಲ್ಲಿ ಮಠ ಆಗತ್ತೆ ಅಲ್ಲಿ ಮಠ ಮುಂದೆ ಹೋಗೋಣ. ನಾವು ಮುಂದೊಂದು ದಾರಿ ಕಾಣ್ತೈತೆ ನಮಗೆ. ಹಾಂ, ಬಂದೆ. ಮರಿಯಪ್ಪ ಬಂದೆಪ್ಪ. ಹೇಳು ಹೇಳ ಹೇಳ ಏನಾಗಲ್ಲ ಹೇಳಪ್ಪ. ಏನಾಯ್ತು ಮರಿಯಪ್ಪ? ನೋಡಪ್ಪ, ನೀನು ಇಲ್ಲೇ ವಿಶ್ರಾಂತಿ ತಗೋ. ಅಯ್ಯೋ ಗಾಯ. ತಡಿ ತಡಿ, ಒಂದು ನಿಮಿಷ, ಏನಾಗಲ್ಲ. ಕಲೇಶಿ, ಮರಿಯಪ್ಪ ಇಲ್ಲೇ ವಿಶ್ರಾಂತಿ ತಗೊಳ್ಳಿ, ನಾವು ಹೋಗ್ಬರ ನಡಿಪ್ಪ. ಅನ್ನ ತರ ಹೋಗ್ಬರ ನಡಿಪ್ಪ.
ನೀ ಇಲ್ಲೇ ವಿಶ್ರಾಂತಿ ತಗೋ. ನೀ ಏನು ಬರೋದು ಬೇಡ, ನಾವು ಹೋಗಿ ಬರ್ತೀವಿ. ಕಲೇಶ್ ನಡೀಪ ಹೋಗೋಣ. ಇವನಿಲ್ಲೇ ಮಲಗಿಸೋಣ. ಏನಾಗಲ್ಪ ಮರಿಯಪ್ಪ, ವಿಶ್ರಾಂತಿ ತಗೋ. ನಾವು ಅಷ್ಟರೊಳಗೆ ಬರ್ತೀವಿ. ವಿಶ್ರಾಂತಿ ತಗೋ. ಅಂತೂ ಬರಕ್ಕೆ ಬಂದ್ವಿ. ಹಿಂಗ್ಯಾಕೆ ನೋಡಕತ್ತಾರ? ನಾವ್ಯಾರಂತೂ ಗೊತ್ತಾಗ್ತಾನೆ ಇವರಿಗೆಲ್ಲ. ಇನ್ನು ಭಾರತೀಯ ಅಮ್ಮನ ಮನೆ ಎಲ್ಲೈತೋ ಏನು? ಇದೇನಿದೆ ಒಂಥರ ನೋಡಕತ್ತಾರ. ಇದೇನಿದೆ ಒಂಥರ ನೋಡ. ಏನಾಗಲ್ಲ ತಡಿಪ್ಪ ಅಣ್ಣ, ಏನು ಮಾಡಬಾಡ್ರಿಪ್ಪ, ನಮಗೇನು ಅಂತ ಮಾಡಬಾಡ್ರಿ. ಕೈ ಮುಗಿದು ಕೇಳ್ಕೊಂತ ದಯವಿಟ್ಟುಪ್ಪ ತಡಿಪ್ಪ ಕಲ್ಲೇಶಿ. ಅಣ್ಣ ನಮ್ಮನ್ನು ಕಾಪಾಡ್ರಿ, ನಮ್ಮನ್ನು ಬಿಟ್ಟು ಬಿಡ್ರಿ. ನಡಿ ಕಲ್ಲೇಶಿ ನಡಿ. ಯವ್ವ 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 ತಾಯಿ, ನಾಲ್ಕು ದಿನದಿಂದ ಹೊಟ್ಟಿಗೂಟಿಲ್ದಂಗೆ ತಿರ್ಗಾಕತ್ತೇವಿ. ಯಾರು ಒಂದಿಡಿ ಅನ್ನ ಹಾಕ್ಬೋಲ್ರು. ನಿಮ್ಮ ಮನೆಗೆ ಹಸಿವು ಅಂತ ಬಂದವ್ರನ್ನ ನೀವು ಖಾಲಿ ಹೊಟ್ಟೆ ಒಳಗೆ ಕಳ್ಸಲ್ಲ ಅಂತ ನಿಮ್ಮ ಮನೆ ತನಕ ಬಂದೇವ. ಒಂದಿಡಿ ಅನ್ನ ಹಾಕಿ ನಮ್ಮ ಪ್ರಾಣ ಉಳಿಸುವ ತಾಯಿ. ತಾಯಿ, ನಾವು ದರೋಡೆಕೋರು ಈ ಬ್ರಿಟಿಷ್ ಅಧಿಕಾರಿಗಳ ಕೈಯಾಗ ಸಿಕ್ತು ಜೀವಂತ ಹೆಣ ಆಗಿ ತಲೆ ಮರೆಸ್ಕೊಂಡು ತಿರ್ಗಾಕತ್ತೇವಿ. ಗುಂಡಿನ ಸದ್ದು ಕೇಳಿದ್ರೆ ಈ ಜನ್ಮಾನ ಹೋದಂಗೆ ಆಕೈತಿ. ಯಾವ ಹಳ್ಳಿ ಒಳಗೂ ಜನ ಅವ್ರ ಹಳ್ಳಿ ಒಳಗೆ ಸೇರಿಸ್ಕೋವಲ್ರು. ಕಡಿಗೆ ಕಾಡೊಳಗೆ ಹಣ್ಣು ಹಂಪಲು ತಿಂದು ಬದುಕಬೇಕಂದ್ರೆ ಈ ಬ್ರಿಟಿಷ್ ಪಡೆ ಕಾಯಕತ್ತವು. ಕಡಿಗೆ ನೀವು ಸುತ್ತಮುತ್ತ ಹಳ್ಳಿಗೆ ಧರ್ಮ ದೇವತೆ ಅಂತ ಕೇಳಿ ನಿಮ್ಮ ಸನ್ನದಿಗೆ ಬಂದಿವಿ ತಾಯಿ. ನೋಡ್ರಪ್ಪ, ನೀವು ದರೋಡೆಕೋರರು, ಅದು ಯಾವತ್ತೂ ಬದಲಾಗದ ಸತ್ಯ. ನೀವು ಬದಲಾಗಿವೆ ಅಂದ್ರೂ ಈ ಸಮಾಜ ನಿಮ್ಮನ್ನ ಒಪ್ಪಂಗಿಲ್ಲ. ಹಂಗಂತ ನೀವು ಜನರನ್ನ ದ್ವೇಷ ಮಾಡಬಾರ್ದು. ಯಾರಾದ್ರೂ ತಮ್ಮ ಕುಟುಂಬದವ್ರನ್ನ ಪ್ರೀತಿಸ್ತಾರ, ಅದ್ರ ಸಲುವಾಗಿ ನಿಮ್ಮಂತವ್ರನ್ನ ದೂರ ಇಡಾಕ ಪ್ರಯತ್ನಿಸ್ತಾರ. ಅದು ತಪ್ಪಲ್ಲಪ್ಪ. ನಿಮ್ಮನ್ನ ಯಾರು ಗುರ್ತು ಹಿಡಿಬಾರ್ದು. ಅಂತ ಜಾಗಕ್ಕೆ ಹೋಗ್ರಿ, ಹೊಸ ಜೀವನ ಕಟ್ಕೋರಿ. ಆದ್ರ ಒಂದ್ ನೆನ್ಪಿರ್ಲಿ,
ಯಾರಿಗೂ ಪ್ರಾಣಹಾನಿ ಮಾಡೋದಾಗ್ಲಿ ಬಡವ್ರ ಮನೆ ದೋಚೋದಾಗ್ಲಿ ಮಾಡಕ್ಕೆ ಹೋಗ್ಬೇಡ್ರಪ್ಪ. ಯಾಕಂದ್ರೆ ಈ ಭೂಮಿ ಮೇಲೆ ಶಾಪ ನಡೀತೈತಿ. ಅವ್ರ ಶಾಪ ನಿಮ್ಮನ್ನ ನಿಮ್ಮ ಮಕ್ಕಳನ್ನ ಸುಮ್ಮನೆ ಬಿಡಂಗಿಲ್ಲ. ದಯವಿಟ್ಟು ಈ ಮಕ್ಕಳು ಪ್ರಾಣ ಉಳಿಸುವ ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಂತೀವಿ. ಊಟ ಮಾಡ್ರಿಪ್ಪ, ಅವಸರ ಮಾಡ್ಬೇಡ್ರಿ, ಆರಾಮಾಗಿ ಊಟ ಮಾಡ್ರಿ. ಬರ್ರಿಪ್ಪ, ಆ ಶಿವ ನಿಮ್ಗೆ ಒಳ್ಳೇದು ಮಾಡ್ತಾನ. ಹೋಗಿ ಬರ್ರಿ, ಒಳ್ಳೇದಾಗಲಿ. ನಿಮ್ಗೆ ಸ್ವಲ್ಪರ ಈ ಅನ್ನದ ಋಣ ತೀರಿಸ್ಬೇಕನ್ನೋ ಆಸೆ ಇದ್ರೆ ಇದೊಂದು ಮಾತು ನೆರವೇರಿಸ್ಕೊಡ್ರಪ್ಪ, ಸಾಕು. ತಾಯಿ, ನಿಮ್ಮ ಮಾತು ಯಾವತ್ತೂ ಮೀರಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಹೊಟ್ಟಿಗೆ ಊಟಿಲ್ದಾಗ ಅನ್ನ ಹಾಕಿ ಕರುಣೆ ತೋರಿರಿ. ಈ ನಿಮ್ಮ ಋಣಕ್ಕೆ ನೀವು ಕೊಟ್ಟು ಮಾತು ಮೀರಲ್ಲ. ಬರ್ತೀವಿ ತಾಯಿ. ಅನ್ನ ತಂದೆ ಹೇಳಪ್ಪ. ಹೇಳ ಮರಿಯಪ್ಪ, ಹೇಳ. ಎದ್ದೇಳ. ಏ ನಮ್ದು ಊಟ ಆಗೈತಿ, ನೀ ತಿನ್ನು ಮರ್ಯ. ತಗೋ ತಿನ್ನು. ತಡಿ, ನೀರು ತಂದೆ. ಸಾವಕಾಶ ನೀರು ತಂಬರುವ. ಮರ್ಯಪ್ಪ, ನೀರು ತಂದೆ, ನೀರು ತಂದೆ. ತಗೋರಪ್ಪ, ಕುಡಿ ಕುಡಿ. ತಗೋ, ನಿಧಾನ ಕುಡಿ, ಕುಡಿ ಕುಡಿ. ನಿಧಾನ 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 ನಿಧಾನ. ಹಿಂಗೆ ನಾವು ಗುಡ್ಗಾಡು ಅಡ್ಡಾಡ್ತಿದ್ರೆ ಹೊಟ್ಟೆಗಿಲ್ದಂಗೆ ಸತ್ತು ಹೋಕ್ಕಿವಿ ನಾವು. ಹಿಂಗೆ ತಿರುಗಿ ತಿರುಗಿ ತಿರುಗ ಸತ್ತು ಹೋಕ್ಕಿವಿ.
ಸಿದ್ಧ, ನಮಗೆ ಉಳಿದಿರೋದು ಒಂದೇ ದಾರಿ. ನಾವು ಯಾವ್ದಾರ ಒಂದು ಹಳ್ಳಿನ ದರೋಡೆ ಮಾಡಲೇಬೇಕು. ಅದು ಮಾತ್ರ ನಾ ಸತ್ರು ಆಗಲ್ಲ. ಅನ್ನ ಹಕ್ಕಿ ತಾಯಿ ಮಾತನ್ನ ಸಾಯೇ ಗಳಿಗೆ ಬಂದ್ರೂ ನಾ ಮೀರಲ್ಲ. ಹಂಗಂದ್ರೆ ನಾವು ಉಪಾಸನ ಸಾಯ್ಬೇಕಂತ ಅನ್ಕೊಂಡೇನ? ವಿಚಾರ ಮಾಡೋಣ. ಈ ಸೀಮ್ಯಾಗ ಜನರಿಗೆ ತೊಂದರೆ ಕೊಡ್ದ ಬದುಕೋಕ್ಕಾಗಲ್ಲ. ಈ ಜನರಿಗೆ ತೊಂದರೆ ಕೊಡ್ದ ನಾವೇನಾರು ತಿನ್ಬೇಕಂದ್ರೆ ಇಲ್ಲಿ ಯಾವ ಹಣ್ಣು ಹಂಪಲು ಗೆಡ್ಡಿ ಗೆಣಸು ಏನು ಸಿಗಲ್ಲ. ನೀವು ಏನಾರು ವಿಚಾರ ಮಾಡ್ರಿ, ವಿಚಾರ ಹೊಳಿತಾವ, ಮುಂದೆ ಆ ದೇವ್ರ ದಾರಿ ತೋರ್ತಾವ. ನನಗೊಂದು ವಿಚಾರ ಬಂದೈತಿ. ರಾತ್ರಿ ಹೊತ್ತು ಜನರು ಮಲಗಿರ್ತಾರೆ. ಆ ಹೊತ್ತನಾಗ ನಾವು ಹಳ್ಳಿಗೆ ನುಗ್ಗಿ ಮನೆಗೆ ದರೋಡೆ ಮಾಡೋಣ. ಆ ಕಡೆ ಜನರಿಗೂ ತೊಂದರೆ ಕೊಡ್ಲಿಲ್ಲಂಗಿರ್ತೀವಿ, ಈ ಕಡೆ ನಮ್ಮ ಹೊಟ್ಟೆನೂ ತುಂಬತೈತಿ. ಹೆಂಗಂತೀರಿ? ಹಂಗಂದ್ರೆ ಜನರಿಗೆ ತೊಂದರೆ ಕೊಡಬಾರ್ದಂದ್ರೆ ದೇವ್ರಿಗೆ ತೊಂದರೆ ಕೊಟ್ಬಿಡೋಣ. ಗುಡಿ ಗುಂಡಾರನ್ನ ದೋಚ್ಕೊಂಬಿಡೋಣ. ಏನಂತೀ ಸಿದ್ಧ? ಈ ಕಳ್ತನ ವಿಚಾರ ಬಿಟ್ಟು ಬೇರೆ ಏನಾರು ಯೋಚನೆ ಮಾಡ್ರಿ. ಹಂಗಂದ್ರೆ ಒಂದು ಕೆಲಸ ಮಾಡಿಬಿಡೋಣ. ಹೊಲ್ದಾಗಿರೋ ದವಸ ಧಾನ್ಯನ ಕಳುವು ಮಾಡಿಬಿಡೋಣ. ಈ ಕಡೆ ಜನರಿಗೂ ಗೊತ್ತಾಗಲ್ಲ, ಈ ಕಡೆ ನಾವು ಕಳುವು ಮಾಡ್ದಂಗೂ ಇರಲ್ಲ. ಜನ ಏನು ತಿಳ್ಕೊಂತಾರೆ? ಯಾವ್ದಾಗ ಕಾಡು ಪ್ರಾಣಿಗಳು ತಿಂದು ಹೋಗ್ಯಾವ ಅಂತ ತಿಳ್ಕೊಂತಾವೆ. ಹೆಂಗೆ ಮಾಡೋಣ? ಬುದ್ಧಿ ಓಡಿಸಿ ಏನಾರು ಮಾಡ್ಬೇಕು. ನಾನು ಅಂಥವೇನಾರು ಯೋಚನೆ ಮಾಡ್ರಿ. ದರೋಡೆನೂ ಮಾಡಬಾರ್ದು, ಕಳ್ತನೂ ಮಾಡಬಾರ್ದು. ಸುಳ್ಳು ಹೇಳಿ ಮೋಸ ಮಾಡಿಬಿಡೋನಲ್ಲ. ಹಾಂ, ಸುಳ್ಳು ಹೇಳೋದು, ಮೋಸ ಮಾಡೋದು. ಇಲ್ಲಿ ಕಳ್ತನೂ ಬರಲ್ಲ, ದರೋಡೆನೂ ಬರಲ್ಲ. ಇರು ಮರ್ಯಪ್ಪ, ನಮಗೊಂದು ಉಪಾಯ ಬಂತು. ನಮಗಿರೋದು ಎರಡೇ ದಾರಿ, ಒಂದು ಸುಳ್ಳು, ಒಂದು ಮೋಸ. ಜನರಿಗೆ ನಾವು ಮೋಸ ಮಾಡ್ದಂಗೆ ಆಗಲ್ಲ, ಅದು ಅವ್ರ ದಡ್ತನ ಆಕೈತಿ. ಅವ್ರು ಬುದ್ಧಿವಂತರಾಗಿದ್ರೆ ಅವ್ರಿಗೆ ಲಾಭ, ಅವ್ರು ದಡ್ಡರಾದ್ರೆ ನಮಗೆ ಲಾಭ. ಏನಂತೀರಿ? ಹೌದಲ್ಲ? ಹೌದು. ನೋಡು, ಇಲ್ಲೇ ಹಾವೇರಿ ಅಂತ ಒಂದು ಪಟ್ಟಣ ಐತಿ, ಅಲ್ಲೇ ಕುರಿ ಸಂತಿ ನಡೀತೈತಿ ಅಂತ ವರ್ತಮಾನ ಐತಿ. ಇಲ್ಲಿ ಯಾರು ಕುರಿ ತೊಗೊಂಡು ಹೋಗೋರು ಬಂದ್ರೆ ಕಲಿಸಿ ನಾವೊಂದು ಕೆಲಸ ಹೇಳ್ತಾನೆ. ಹಾಂ, ಒಂದು ವಿಚಾರ ಹೇಳ್ತಾನೆ, ಬಾಯ್. ಇದಕ್ಕೆ ನಾವಿಬ್ಬರ ಹೋಗಿ ಬರೋಣ. ಮರ್ಯಪ್ಪ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಸುಸ್ತಾಗ್ಯಾನವ. ನಾವಿಬ್ಬರ ಹೋಗಿ ಬಂದ್ಬಿಡ ನಡಿ. ಇಲ್ಲೇ ಇರಪ್ಪ, ವಿಶ್ರಾಂತಿ ಮಾಡ, ಆರಾಮಾಗಿ ಮಕ್ಕೋ ಇಲ್ಲೇ. ಲೇಸಿ ನೀನು ಆ ಕಲ್ಲು ಕೊರಕ್ಲ ಹತ್ರ ನಿತ್ಗ, ಅಡಿಕೆ ನಿತ್ಗ. ನಾ ಅದರಿಂದ 500 ಗಜ ಮುಂದೆ ನಿತ್ಕೊಂಡಿರ್ತೇನೆ. ನಾವು ಹೋಗಿದ ಮೇಲೆ ನೀ ಬರಕ್ಕೆ ಹೋಗ್ಬೇಡ, ಏನು ಲಘು ಹೋಗು. ಅಣ್ಣ ಎಲ್ಲೊಂಟಿ ಅಣ್ಣ? ಇಲ್ರಿ ಅಪ್ಪ, ಊರಿಗೆ ಹೊಂಟೀನಿ. ಸ್ವಲ್ಪ ಅಡಿಕೆಯಲ್ಲಿ ಏನಾರು ಇದ್ರು ಕೂಡ? ಇಲ್ಲಿ ಹೋಗ್ರಿ ಅಪ್ಪ, ಏನೇ ಇಲ್ಲ. ಈ 50 ರೂಪಾಯಿ ಕೊಟ್ಟು ಕುರಿ ತಗೊಂಡು ಈಗ ಊರಿಗೆ ಹೊಂಟೇನೆ. ಹೌದಾ? ಯಾಕಪ್ಪ? ಯಾವ್ರ? ಇಲ್ಲ, ಮೊದಲು ಹೊಂಟಿದ್ವಿ, ಸುಸ್ತಾಗಿತ್ತು. ಹಾಂ,
ಸ್ವಲ್ಪ ಅಡಿಕೆಯಲ್ಲಿ ಏನಾರು ಕೊಟ್ಟಿದ್ರೆ ತನು ಆರ್ತಿತ್ತಪ್ಪ. ಇಲ್ಪ ಏನಿಲ್ಲ ನನ್ನ ಕಡೆ. ಈಗಾರ ಸಂತಿ ಮಾಡ್ಕೊಂಡು ಇದನ್ನು ಕುರಿ ತಗೊಂಡು ಇದಕ್ಕೆ ಕೊಂಟೇನು ನೋಡು ನಾವು. ಹೌದಾ? ಹಾಂ. ಅಲ್ಲ ಇದನ್ನ ನಾಯಿ ಮರಿನ ಯಾಕೆ ಮ್ಯಾಗ ಹಾಕೊಂಡಿ ನೀನು ಹೆಗಲ ಮೇಲೆ? ನಾಯಿ ಮರಿನ? ಹಾಂ. ಯಪ್ಪ ಕಣ್ಣರ ತೆಗೆದು ನೋಡ. ನಾಯಿ ಮರಿನ ಯಪ್ಪ ಅದ ನೋಡೋದನ್ನ ಏನು ತೊಗೊಂಡು ಹೊಂಟೀನಿ ನೀನು? ಯಪ್ಪ ಕಣ್ಣಾಗ ಏನಾರ ಮಕ್ಕೊಂದು ಗಿಕ್ಕೊಂಡವ ಏನು ನಿನಗೆ? ನಾಯಿ ಮರಿನಪ್ಪ ಯಪ್ಪ ಅದ. ಓಕೆ. ನಾಯಿ ಮರಿನ ಹಾಕೊಂಡು ಹೊಂಟಿ ಅಲ್ವಾ? ನಾಯಿ ಮರಿ ನಿನಗ ಕಾಣ್ತ ನಾಯಿ ಮರಿ. ನಡಿಯ ಮಕ್ಕೊಂಡು ನೋಡಿ ಮನ್ಯಾಗ. ಅವನಿವ ಮಂಗ್ಯಾನ ಮಗ ನಾಯಿ ಮರಿ ಅಂತೀವಿ. ನಾಯಿ ಮರಿ ಕಾಣ್ತ ಏನು ಕಾಣ್ತೀವಿ ಕುರಿ ಮರಿ ನಾಯಿ ಮರಿ ಅಂತ ಅವಂಗ ಕಾಣುವ ಏನು ಕಣ್ಣಾಗ? ನಮಸ್ಕಾರ ರೀ ಯಜಮಾನ್ರ. ನಮಸ್ಕಾರ ಪಾಪ. ಇದು ಯಾ ಕಡೆ ಹೋಗತ್ರಿ ನೋಡಿ? ಇದು ನಮ್ಮೂರಿಗೆ ಹೋಗ್ತೈತಪ್ಪ. ಹೌದನ್ರಿ? ಈ ಕಡೆ ಇದ್ರಿ? ಇದು ಭರತ್ಪುರಕ್ಕೆ ಹೋಗ್ತೈತಿ. ಹೌದ್ರಿ? ನೀವು ಎಲ್ಲಿಂದ ಬಂದ್ರಿ ಈಗ? ನಾವು ಪ್ಯಾಟಿಂದ ಬಂದೇನಪ್ಪ. ಹೌದಾ? ಹಾಂ. ಈ ಪ್ಯಾಟಿಂದ ನಾಯಿ ಮರಿ ತೊಗೊಂಡ್ಬಂದ್ರಿ? ನಾಯಿ ಮರಿ? ಹಾಂ. ಅಲ್ಲೊಬ್ಬನ ನೋಡಿ ಹುಸುಳೆ ಮಗ ಅವನು ನಾಯಿ ಮರಿ ಅಂದ, ನಿಂಗೂ ನಾಯಿ ಮರಿನ ಕಾಣ್ತದ? ಮತ್ತೇನ್ರಿ ನಾಯಿ ಮರಿ ರೀ ಅದು? ನಿಮಗೆ ಕಣ್ಣಿಗೆ ಕಾಣೋಲ್ದು ನೋಡ್ರಿ. ಕರೆಕ್ಟ್ ನೋಡ್ಕೊಂಡು ಹೋಗ್ರಿ. ನಾಯಿ ಮರಿ ಅದು. ಮನೆಗೆ ಉಣ್ ಮಕ್ಕೋಗ್ರಿ ಒಬ್ಬೊಬ್ಬರು ಒಂದೊಂದು ಹೇಳಾಕತ್ತಾರ ನಾಯಿ ಮರಿ ಅಂತ. ನಾಯಿ ಮರಿ ಅಂತ ಕುರಿ ಮರಿ ಅದು. ಕಣ್ಣಾವು ಎಮ್ಮಿಗೆ ಮಕ್ಕೊಂಡವು ಏನು ಇವು? ಅವ್ರು ಒಬ್ಬನ ನೋಡಿದ್ರೆ ನಾಯಿ ಮರಿ ಅಂದ, ಮತ್ತೊಬ್ಬನ ನೋಡಿದ್ರೆ ಅವನು ಬಂದು ನಾಯಿ ಮರಿನ ಅಂದ. ನನಗೆ ಏನರ ಭ್ರಮೆ ಗಮೆ ಆಗಿಬಿಟ್ಟೈತೆ. ನಾನು ನಾಯಿ ಮರಿ ತಂದಿಲ್ಲ ಕುರಿ ಮರಿ ತಂದೇನೆ. ಇವು ಒಂದು ಸಲ ನೋಡೇ ಬಿಡೋಣ. ನೋಡಿದ್ರೆ ಅವನು ಅದ ಅಂದ ನಾಯಿ ಮರಿನ, ಅವನು ನೋಡಿದ್ರೆ ನಾಯಿ ಮರಿನ ಅಂತ. ಏನು ನಾನು ಕುರಿ ತಗೊಂಡು ಬಂದು ಇಲ್ಲ ದೇವ್ಗೆ ಇವು ಕೊತ್ಕೊಂಡು ಬಂದು ನನಗೊಂದು ಗೊತ್ತಾಗೋಲ್ತ ಯಾವ. ನನಗೆ ಕುರಿ ಮರಿ ಸವಾಸನ ಬೇಡ ಯವ್ವ. ನಂಗೆ ಯಾಕೆ ಭಾಳ ಹೆದರಿಕೆ ಆಗ್ತೈತಿ. ನಂಗೆ ಬೇಡ ನಾನು ಹೋಗ್ತೀನಿ. ಕುರಿ ಸವಾಸನ ಬೇಡ. ಮರಿಯಪ್ಪ ಅನ್ನ ಕೇಳಿದ್ದೆ, ಕುರಿ ತಂದವೆ. ಹಾಂ, ಇದು ಒಂಥರ ಚಲೋ ಐತೆ ನೋಡ. ಜನರದ್ದು ದಡ್ತನ ಉಪಯೋಗಿಸ್ಕೊಂಡು ನಮ್ಮಂಥರದ್ದು ಹೊಟ್ಟೆ ತುಂಬಿಸ್ಕೊಳೋದು. ಲೇ ನೋಡಿದ್ರಲ್ಲ, ಎಲ್ಲ ಘಟನೆ ನೋಡಿದ ಮೇಲೆ ನಿಮ್ಗೇನು ಅನ್ನಿಸ್ತು? ಇದ್ರ ತಾತ್ಪರ್ಯ ಏನಪ್ಪ ಅಂದ್ರೆ ನಾವು ಒಂದ ಸುಳ್ಳನ್ನ ಪದೇ ಪದೇ ಹೇಳಿದ್ವಿಪ್ಪ ಅಂದ್ರೆ ಕೇಳೋರಿಗೆ ಕ್ರಮೇಣ ಅದ ಸತ್ಯ ಅನ್ಸಕ್ಕೆ ಶುರುವಾಕತಿ. ನಾವು ಇದನ್ನು ಬಂಡವಾಳ ಮಾಡ್ಕೋಬೇಕು ಏನ? ನೋಡ್ಕೊಂತಿರು, ಮುಂದೊಂದಿನ ಈ ದೊಡ್ಡ ಜನಗಳನ್ನ ನಮ್ಮಂಥ ದರೋಡೆಕೋರರ ಆಳ್ತಾರ. ಯಾರಿಗೆ ಗೊತ್ತು? ನಮ್ಮ ವಂಶಸ್ತ್ರ ಆಳ್ಬಹುದು. ನಮ್ಮ ವಂಶಸ್ತ್ರ ಆಳ್ಬಹುದು. ಹೀಗೆ ಬದುಕಲು ಹೊಸ ಮಾರ್ಗವನ್ನು ಕಂಡುಕೊಂಡ ಈ ಮೂವರು ರಾಜ್ಯದ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ನೆಲೆ ನಿಂತು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡರು. ಹಾಗೂ ತಮ್ಮ ಹೊಸ ಮಾರ್ಗವಾದ ಜನರ ದಡ್ಡತನದ ಜೊತೆ ಆಟವಾಡುವ ಕಲೆಯಲ್ಲಿ
ಬಹುತೇಕ ಯಶಸ್ವಿಯಾಗತೊಡಗಿದರು. ಇವರ ಬಣ್ಣದ ಮಾತುಗಳಿಗೆ ಜನಗಳು ಮರುಳಾಗುತ್ತಿದ್ದರು. ಇವರು ಮೋಸ ಮಾಡುತ್ತಿದ್ದರೂ ಪದೇ ಪದೇ ಇವರನ್ನು ನಂಬುತ್ತಾ ಹೋದರು. ಹಾಗೂ ಜನಗಳ ನಡುವೆ ಇವರು ಆಗಾಗ ಜಾತಿ ಗಲಭೆಗಳನ್ನು ಎಬ್ಬಿಸುತ್ತಿದ್ದರು. ಒಬ್ಬರನ್ನು ಕಂಡರೆ ಒಬ್ಬರಿಗಾಗದ ಜನಗಳು ಅಂಧರಾಗಿ ಬಡಿದಾಡಿಕೊಳ್ಳುತ್ತಿದ್ದರೆ ಇತ್ತ ಇವರು ರಣಕೇಕೆ ಹಾಕಿ ನಗುತ್ತಿದ್ದರು. ಜನಗಳ ಒಗ್ಗಟ್ಟನ್ನು ಒಡೆಯುವ ಕೆಲಸ ಪದೇ ಪದೇ ಆಗುತ್ತಿತ್ತು. ಅಂಗೈ ಹುಣ್ಣಿಗೆ ಕನ್ನಡಿ ಏಕೆ ಎಂಬಂತೆ ಇವರ ಮೋಸಗಳು ಕಂಡರೂ ಜನ ದಡ್ಡರಂತೆ ಇವರ ಮಾತುಗಳಿಗೆ ಮರುಳಾಗುತ್ತಿದ್ದರು. ಇದೇ ರೀತಿ ತಮ್ಮ ಜೀವನವನ್ನು ಮೋಸದ ಮಾತುಗಳಿಂದ, ನರಿಯ ಬುದ್ಧಿಯಿಂದ ನಡೆಸುತ್ತಾ ಹೋದರು. ಹಾಗೂ ಇವರು ಇಂದಿಗೂ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ಇಂದಿಗೂ ನಮ್ಮ ನಡುವೆಯೇ ಬದುಕುತ್ತಿದ್ದಾರೆ. ಅವರೇ